ನಮಸ್ಕಾರ, ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ರೋಡಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದ ಮಹಿಳೆ, ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟಿ ಸಾವು. ಗುಂಡಿ ಬಿದ್ದ ರಸ್ತೆಗಳಲ್ಲೆಲ್ಲ ಕಣ್ಣೆತ್ತಿ ನೋಡ್ತಿಲ್ಲ ಪಾಲಿಕೆ. ಮನೆಗಳ ಮೈಯೆಲ್ಲ ಮೊಬೈಲ್ ಟವರ್ಸ್, ಆರೋಗ್ಯಕ್ಕೆ ಇದು ಬಲು ಡೇಂಜರಸ್. ರಕ್ಷಣೆಗೆ ಕೊಡ್ತೀವಿ ಒಂದಷ್ಟು ಟಿಪ್ಸ್. ಪಾಕ್ ಸೇನೆಯನ್ನ ಬಗ್ಗು ಬಡಿದ ದಿನ, ಹುತಾತ್ಮ ಯೋಧರಿಗೆ ಗಣ್ಯರ ನಮನ. ರಾಜೀವ್ ಚಂದ್ರಶೇಖರ್ರಿಂದ ಗೌರವಾರ್ಪಣ. ಶ್ವಾನ ಬೆಕ್ಕುಗಳಿಗೂ ಬೆಚ್ಚನೆಯ ಮನೆ, ಚಳಿಗಾಲಕ್ಕೆ ಉಲನ್ ಸ್ವೆಟರ್, ಬೆಡ್ ರೆಡಿ. ಪೆಟ್ ಶಾಪ್ನಲ್ಲಿ ವಿಂಟರ್ ಸೀಸನ್ ಭರಾಟೆ. ಮನೆ ನಿರ್ಮಾಣಕ್ಕೆ ಬಳಸಲಾಗಿದೆ ಚಾಕ್ಲೇಟ್ ಒಳಗಿರೋ ಡಾಲ್ಗಳು, ಬಲು ಕ್ಯೂಟ್. ಅಶೋಕ ಹೋಟೆಲ್ನಲ್ಲಿ ಕ್ರಿಸ್ಮಸ್ ಶೋ ಬೊಂಬಾಟ್. ಸಿಲಿಕಾನ್ ಸಿಟಿಯ ನಾಗರಿಕರೇ ಎಚ್ಚರ. ಸಿಟಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಯಮದೂತನಂತಾಗಿವೆ. ಹೊಂಡಕ್ಕೆ ಬಿದ್ದವರು ಮತ್ತೆ ಮೇಲೇಳೋದೇ ಡೌಟ್. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕಾದ್ರೆ ಈ ಸ್ಟೋರಿ ನೋಡಿ. ನೋಡಿ ಈ ರಸ್ತೆಯನ್ನ. ರೋಡ್ ತುಂಬಾ ಹೊಂಡ ಗುಂಡಿ. ಇದೇ ರಸ್ತೆ ಯಮದೂತನಾಗಿ ಬಿಟ್ಟಿದೆ. ಹೊಂಡ ಗುಂಡಿ ತುಂಬಿರೋ ಇದೇ ರಸ್ತೆ ಇವತ್ತು ಒಬ್ಬ ಮಹಿಳೆಯನ್ನ ಬಲಿ ತೆಗೆದುಕೊಂಡಿದೆ. ಆಕೆ ಅಣ್ಣಾರೆಡ್ಡಿಯ ನಿವಾಸಿ ರಾಣಿ. ರಾಣಿ ನಿನ್ನೆ ಬೆಳಗ್ಗೆ ಹಲಸೂರಿನಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ರು. ದರ್ಶನ ಮಾಡಿ ತಮ್ಮ ಸ್ಕೂಟರ್ನಲ್ಲಿ ಮನೆಗೆ ವಾಪಸ್ ಹೊರಟಿದ್ರು. ಆಗ ಗುಂಡಿಗೆ ಇಳಿದ ವಾಹನ ಸ್ಕಿಡ್ ಆಗಿ ನೆಲಕ್ಕುರುಳಿದ್ರು. ಒಂಥರ ವಿಷಾದನೀಯ. ಹೌದು, BBMPನೂ ಕಾರಣ, ಸರ್ಕಾರನೂ ಹೊಣೆ ಅಂತ ನಾನು ಹೇಳ್ತೀನಿ. ಎಲ್ಲೆಲ್ಲಿ ಏನೇನು ಪಾಟ್ ಹೋಲ್ಸ್ ಇದೆ ಎಲ್ಲ ಮುಚ್ಚಿ ಎಲ್ಲ ಮಾಡಿ, ಒಂಥರ ಜನಗಳಿಗೆ ಏನು ಬೇಕು ಸೌಲಭ್ಯ ಅದನ್ನು ಮಾಡಿ. ಸ್ಪಾಟ್ನಲ್ಲಿದ್ದ ಜನರು ಮನೆ ತಲುಪೋಕೆ ರಾಣಿಗೆ ಸಹಾಯ ಮಾಡಿದ್ರು. ಆದ್ರೆ ಮನೆ ತಲುಪಿದ ಬಳಿಕ ಅವರು ತಲೆ ತಿರುಗಿದಂತಾಗಿ ಆಸ್ಪತ್ರೆಗೆ ಹೋಗಿದ್ರು. ಆಗಲೇ ಗೊತ್ತಾಗಿತ್ತು ಸಮಸ್ಯೆ ಏನಂತ. ಸ್ಕಿಡ್ ಆಗಿ ಬಿದ್ದ ವೇಳೆ ತಲೆಗೆ ಪೆಟ್ಟು ಬಿದ್ದು ಮೆದುಳಿನ ರಕ್ತ ಹೆಪ್ಪುಗಟ್ಟಿತ್ತು. ನಿಮಾನ್ಸ್, ಸೇಂಟ್ ಜಾನ್ಸ್ ಸೇರಿದಂತೆ ಯಾವುದೇ ಆಸ್ಪತ್ರೆಯಲ್ಲಿ ತೋರಿಸಿದ್ರೂ ಗುಣವಾಗಲೇ ಇಲ್ಲ. ಇವತ್ತು ಬೆಳಗಾಗುವಷ್ಟರಲ್ಲಿ ಸಾವನ್ನಪ್ಪಿದ್ರು. ಅಲ್ಲಿ ಪ್ಯಾಥೋಲ್ಸ್ ಇರೋದ್ರಿಂದ ಸ್ಕಿಡ್ ಆಗಿಬಿಟ್ಟು ಬಿದ್ದಿದ್ದಾರಷ್ಟೇ. ಅದರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೆ ಅಷ್ಟೇ. ಅವ್ರೇನು ಸ್ಪೀಡಾಗೂ ಓಡಿಸೋದಿಲ್ಲ ಗಾಡಿ. ನಾವು ಹೇಳೋದೇನೆಂದರೆ ಪ್ಯಾಥ್ ಹೋಲ್ಸ್ ಇಂದನೇ ಅವ್ರಿಗಿವಾಗ ಈ ಪ್ರಮಾಣ ಆಗಿರೋದು. ಸೊ ದಯವಿಟ್ಟು ಪ್ಯಾಥ್ ಹೋಲ್ಸ್ ಆದಷ್ಟು ಕ್ಲೋಸ್ ಮಾಡಿಸಿ. ಇವಾಗ ಶಿ ಈಸ್ ಡೆಡ್, ಶಿ ಈಸ್ ನೋ ಮೋರ್. ಕಸ ವಿಲೇವಾರಿ ಸಮಸ್ಯೆಯಿಂದ BBMP ವಿಲವಿಲ ಒದ್ದಾಡ್ತಿದೆ. ಇನ್ನು ಗುಂಡಿ ಬಿದ್ದಿರೋ ರಸ್ತೆಗಳೆಲ್ಲ ಎಲ್ಲಿ ಕಾಣ್ಬೇಕು ಹೇಳಿ? ಬೆಂಗಳೂರಿಗರೇ, ಬೈಕ್ ಸ್ಕೂಟರ್ಗಳಲ್ಲಿ ರಸ್ತೆಗಿಳಿಯುವಾಗ ನೀವು ಹುಷಾರಾಗಿರಿ. ಅಕಸ್ಮಾತ್ ರಸ್ತೆ ಗುಂಡಿಗಳಲ್ಲಿ ಸ್ಕಿಡ್ ಆಗಿ ಬಿದ್ರೆ ಅಥವಾ ಸಣ್ಣ ಅಪಘಾತ ಸಂಭವಿಸಿದ್ರೂ ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಮಾಡಿಸಿಕೊಳ್ಳಿ. ಕ್ಯಾಮರಾಮನ್ ಚಂದ್ರು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಭೂಗತ ಪಾತಕಿ ರವಿ ಪೂಜಾರಿಯ ಇಬ್ಬರು ಸಹಚರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಆನಂದ್ ಅಲಿಯಾಸ್ ಯಾಂಟಿ ಮತ್ತು ಮಧು ಬಂಧಿತರು. ಇವರಿಬ್ಬರು ಶಾರ್ಪ್ ಶೂಟರ್ಗಳು ಎನ್ನಲಾಗಿದೆ. ರೌಡಿ ಕವಳನನ್ನ ಮುಗಿಸಲು ಸುಪಾರಿ ತೆಗೆದುಕೊಂಡಿದ್ದ ಇವರು ಕಳೆದ ರಾತ್ರಿ ಶಿವಾಜಿನಗರದ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಸ್ಪಾಟ್ ಫಿಕ್ಸ್ ಮಾಡಿದ್ರು. ಈ ಮಾಹಿತಿಯನ್ನು ಆಧರಿಸಿ ಶಿವಾಜಿನಗರ ಪೊಲೀಸರು ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಇವರಿಂದ ಒಂದು ರಿವಾಲ್ವರ್ ಮತ್ತು ಪಲ್ಸರ್ ಬೈಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಮೊಬೈಲ್ ಟವರ್ ಇಲ್ಲದ ಜನವಸತಿ ಪ್ರದೇಶಗಳೇ ಇಲ್ಲ. ಎಲ್ಲಾದರೂ ಒಂದು ಟವರ್ ಇದ್ದೇ ಇರತ್ತೆ. ಟವರ್ ಕಿರಿಕಿರಿಗಳ ನಿಯಂತ್ರಣಕ್ಕೆ ಸರಿಯಾದ ನಿಯಮಗಳಿಲ್ಲ. ಹೀಗಾಗಿ ವಿಕಿರಣಗಳಿಂದ ಬಚಾವಾಗಲು ಮತ್ತೇನ್ ಮಾಡಬೇಕು? ಇಲ್ಲಿ ನಿಮಗಾಗಿ ಕೆಲ ಟಿಪ್ಸ್ಗಳಿವೆ ನೋಡಿ.
ಮೊಬೈಲ್ ಟವರ್ಗಳ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗಳ ಬದುಕು ಬೆಸೆದುಕೊಂಡಿದೆ ನಿಜ. ಹಾಗಂತ ಅವೈಜ್ಞಾನಿಕವಾಗಿ ಅವುಗಳನ್ನು ಎಲ್ಲೆಂದರಲ್ಲಿ ಸ್ಥಾಪಿಸೋದು ಸರಿಯಲ್ಲ. ಟವರ್ಗಳಿಂದ ಆಗುತ್ತಿರುವ ಹಾನಿಯನ್ನ ಸಹಿಸಿಕೊಂಡ್ರೂ ಅನಾಹುತ ಕಟ್ಟಿಟ್ಟ ಬುತ್ತಿ. ಈ ಆಪತ್ತಿನಿಂದ ಬಚಾವಾಗೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಇಲ್ಲಿವೆ ನೋಡಿ. ಟವರ್ಗಳಿಂದ ರಕ್ಷಣೆ ಪಡಿಬೇಕು ಅಂದ್ರೆ ಮೊದಲಿಗೆ ಟವರ್ ಬಳಿ ಹೆಚ್ಚು ಟೈಮ್ ಕಳೆಯಬೇಡಿ. ಟವರ್ ಬಳಿ ಮಕ್ಕಳನ್ನ, ಗರ್ಭಿಣಿಯರನ್ನ ಕಳುಹಿಸಬೇಡಿ. ಟವರ್ಗಳಿಗೆ ಅಳವಡಿಸುವ ವಿಶೇಷ ಕವಚಗಳು ಅರ್ಧದಷ್ಟು ವಿಕಿರಣ ಕಡಿಮೆ ಮಾಡುತ್ತವೆ. ಈ ಕವಚಗಳಿದ್ದರೆ ಮಾತ್ರ ನಿಮ್ಮ ಜಾಗದಲ್ಲಿ ಟವರ್ ಬರಲು ಅನುಮತಿ ಕೊಡಿ. ಇನ್ನು ಆಂಟೆನಾದ ದಿಕ್ಕು ಜನವಸತಿ, ಕಟ್ಟಡ, ಶಾಲೆ, ಆಸ್ಪತ್ರೆಗಳಿಂದ ದೂರವಿರುವಂತೆ ನೋಡಿಕೊಳ್ಳಿ. ನಿಮ್ಮ ಮನೆಯ ಮೇಲೆ ಟವರ್ ಇದ್ದರೆ ಇದರ ಆಪರೇಟರ್ಗೆ ಹೇಳಿ ವಿದ್ಯುತ್ ಪೂರೈಕೆಯ ತೀವ್ರತೆ ಕಡಿಮೆ ಮಾಡಿಸಿ. ಇದರಿಂದ ವಿಕಿರಣ ಪ್ರಮಾಣ, ತೀವ್ರತೆ ಕೊಂಚ ಕಡಿಮೆ ಆಗುತ್ತೆ. ಟವರಿಂದ ನೀವು ಎಷ್ಟು ದೂರ ಇರ್ತೀರಿ ಅಷ್ಟು ಒಳ್ಳೆಯದು. ಅಂದರೆ ಹತ್ರ ಇದ್ದಷ್ಟು, ಇವಾಗ ಟವರ್ ಯೂಶಲ್ ಆಗಿ ಅವರು ಒಂದು 4 ರಿಂದ 5 ಕಿಲೋಮೀಟರ್ ರೇಡಿಯಸ್ಗೆ ಸಿಗ್ನಲ್ಸ್ ಎಮಿಟ್ ಮಾಡೋ ಥರ ಎರೆಕ್ಟ್ ಮಾಡಿರ್ತಾರೆ ಒಂದೊಂದು ಟವರ್ಸ್ನೂ. ಸೊ ಈ ಟವರ್ಸ್ಗೆ ನೀವು ಹತ್ರ ಇವಾಗ 4 ಕಿಲೋಮೀಟರ್ಗೆ ಬರಬೇಕು ಅಂದರೆ ಅಷ್ಟು ಪವರ್ ಸಿಗ್ನಲ್ ಇರುತ್ತೆ. ಅದೇ ಆತ 1 ಕಿಲೋಮೀಟರ್ ದೂರದಲ್ಲಿದ್ದಾಗ ಎಷ್ಟು ಕಾನ್ಸಂಟ್ರೇಷನ್ ಹೆಚ್ಚಾಗಿ ಬರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ಡೇಂಜರಸ್ ಟು ಸ್ಟೇ ಕ್ಲೋಸರ್ ಟು ದ ಟವರ್ಸ್. ಟವರ್ಗಳು ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡುತ್ತವೆ ಅನ್ನೋ ವಿಷಯ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಓದಿರೋರು ಕೂಡ ಈ ವಿಚಾರದಲ್ಲಿ ಕೊಂಚ ಎಡವುತ್ತಾರೆ. ತುಂಬಾ ಜನಕ್ಕೆ ಟವರ್ಗಳ ವಿಕಿರಣ ಮತ್ತು ಶಬ್ದ ಮಾಲಿನ್ಯದ ವಿರುದ್ಧ ಎಲ್ಲಿ ದೂರು ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಅಂಥವರು ಹೀಗೆ ಮಾಡಿದ್ರೆ ಒಳಿತು. ಟವರ್ ಇರುವ ಕಟ್ಟಡದ ಮನೆಯಲ್ಲಿ ಬಿಲ್ಕುಲ್ ವಾಸ ಮಾಡಬೇಡಿ. ಇನ್ನು ಮನೆ ಅಥವಾ ಜಾಗದ ಮಾಲೀಕರಿಗೆ ಟವರ್ ಸಮಸ್ಯೆಯನ್ನ ಅರ್ಥ ಮಾಡಿಸಿ. ಟವರ್ ತೆಗೆಸುವಂತೆ ಮನವೊಲಿಸಿ. ಶಾಲೆ, ಆಸ್ಪತ್ರೆ, ಜನವಸತಿ ಇರುವ ಕಡೆ ಟವರ್ ಇದ್ದರೆ ಪೊಲೀಸರಿಗೆ ದೂರು ನೀಡಿ ಅಥವಾ ಆರೋಗ್ಯ ಸಮಸ್ಯೆ ಬಗ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕಂಪ್ಲೇಂಟ್ ಕೊಡಬಹುದು. ನಿವೇಶನಗಳಲ್ಲಿ ಟವರ್ ಇದ್ದರೆ ಸ್ಥಳೀಯ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ದೂರು ನೀಡಬಹುದು. ಇನ್ನು ಟವರ್ ಬಳಿ ಇರೋರು ಆಗಾಗ್ಗೆ ವೈದ್ಯರ ಹತ್ತಿರ ಚೆಕಪ್ ಮಾಡಿಸೋದು ಒಳಿತು. ಹಾಗೇನೆ ಹೊಸ ಟವರ್ ಬಂದರೆ ವಿರೋಧಿಸಿ, ಸಾಧ್ಯವಾದರೆ ಶಾಂತಿಯುತ ಪ್ರತಿಭಟನೆ ನಡೆಸಿ. ಒಟ್ಟಾರೆ ಮೊಬೈಲ್ ಟವರ್ಗಳ ಹರಡುವಿಕೆಯನ್ನ ತಡೆಯಲಿಕ್ಕೂ ಆಗೋಲ್ಲ, ಅದರ ವಿಕಿರಣಗಳಿಂದ ತಪ್ಪಿಸಿಕೊಳ್ಳೋದಕ್ಕೂ ಆಗೋಲ್ಲ. ಸಮಸ್ಯೆಯ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋದೊಂದೇ ನಮ್ಮ ಮುಂದಿರುವ ದಾರಿ. ಕ್ಯಾಮರಾಮನ್ ಮಹೇಶ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಭಾರತೀಯರಿಗೆ ಇಂದು ಹೆಮ್ಮೆಯ ದಿನ. ಯಾಕಂದ್ರೆ ಇವತ್ತು ಬದ್ಧ ವೈರಿ ಪಾಕಿಸ್ತಾನಿ ಯೋಧರನ್ನ ಬಗ್ಗು ಬಡಿದ ದಿವಸ. ಇದನ್ನ ವಿಜಯ್ ದಿವಸ ಅಂತ ಆಚರಿಸಲಾಗುತ್ತೆ. ಹೆಜ್ಜೆ ಮೇಲೆ ಹೆಜ್ಜೆ, ಯೋಧರ ಶಿಸ್ತಿನ ಪಥಸಂಚಲನ, ಹೂಗುಚ್ಚ ಇಟ್ಟು ಗೌರವ ಸಲ್ಲಿಸ್ತಿರೋ ಗಣ್ಯರು. ಈ ದೃಶ್ಯವೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ರಾಷ್ಟ್ರೀಯ ಸೇನಾ ಸ್ಮಾರಕದಲ್ಲಿ. 1971ರಲ್ಲಿ ಪಾಕ್ ಸೇನಾಪಡೆಯನ್ನ ಭಾರತೀಯ ಸೇನೆ ಬಗ್ಗು ಬಡಿದಿತ್ತು. 93,000 ಪಾಕ್ ಯೋಧರು ಆವತ್ತು ಭಾರತೀಯ ಸೇನೆಗೆ ಶರಣಾಗಿದ್ರು. ಆ ಜಯದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 16ರಂದು ವಿಜಯ ದಿವಸ ಆಚರಿಸಲಾಗುತ್ತೆ. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು. ಏರ್ ವೈಸ್ ಮಾರ್ಷಲ್ ರಾಜ್ವೀರ್ ಬಲ್ವಾರ್ ಹುತಾತ್ಮ ಯೋಧರಿಗೆ ಹೂಗುಚ್ಛ ಅರ್ಪಿಸಿದ್ರು. ಹಲವು ಸೇನಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು ಬಾಂಗ್ಲಾದೇಶದ ಲಿಬರೇಷನ್ ಅಲ್ಲದೆ ಪಾಕಿಸ್ತಾನದ 93,000 ಸೈನಿಕರು ಸರೆಂಡರ್ ಆಗಿ ನಮ್ಮ ಭಾರತ ಸೈನ್ಯಕ್ಕೆ ಸರೆಂಡರ್ ಆಗಿದ್ದಾರೆ. ಆ ವಿಷಯಕ್ಕೋಸ್ಕರ ಇದು ವಿಜಯ ದಿವಸ ಅಂತ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ 3,000ಕ್ಕೂ ಹೆಚ್ಚು ನಮ್ಮ ಭಾರತೀಯ ಸೇನಾಪಡೆಯವರು ತೀರಿ ಹೋಗಿದ್ದರಿಂದ ಅವರ ನೆನಪಿಗೋಸ್ಕರ ನಾವಿಲ್ಲಿ ಬಂದು ಅವರ ಸ್ಮರಣೆ ಮಾಡ್ತಾ ಇದ್ದೀವಿ. ಇನ್ನು ಸಂಜೆ ಅಲ್ಸೂರ್ ಲೇಕ್ ಬಳಿ ಇರೋ RBNMS ಗ್ರೌಂಡ್ನಲ್ಲಿ ವಿಜಯ ದಿವಸ ಸಮಾರಂಭ ನಡೆಯಿತು. ಸಚಿವ ಆರ್ ಅಶೋಕ್, ಸಂಸದರಾದ ಅನಂತ್ ಕುಮಾರ್, PC ಮೋಹನ್, ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಹಾಗೂ ಸೇನೆಯ ಅಧಿಕಾರಿಗಳು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು. 1971ರ ಪಾಕ್ ಯುದ್ಧದಲ್ಲಿ ಭಾಗಿಯಾಗಿದ್ದ 5 ಮಾಜಿ ಯೋಧರನ್ನ ಈ ವೇಳೆ ಸನ್ಮಾನಿಸಿ 25,000 ನಗದು ವಿತರಿಸಲಾಯಿತು. ನ್ಯಾಷನಲ್ ವಾರ್ ಮೆಮೋರಿಯಲ್ ನಿರ್ಮಿಸಿರೋ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಬಗ್ಗೆ ಸಂಸದ ಅನಂತ್ ಕುಮಾರ್ ಮೆಚ್ಚುಗೆಯ ಮಾತಾಡಿದ್ರು. ಇಡೀ ದೇಶದಲ್ಲಿ ಎಲ್ಲಿನೂ ಕೂಡ ಸೈನಿಕ ಸ್ಮಾರಕ ಇಲ್ಲ. ಡೆಲ್ಲಿಯಲ್ಲಿರುವಂಥ ಇಂಡಿಯಾ ಗೇಟು
ಅಲ್ಲಿರುವಂಥ ಆ ಹುತಾತ್ಮ ಜ್ಯೋತಿಯನ್ನು ಬಿಟ್ಟರೆ ಒಂದು ರಾಷ್ಟ್ರ ಮಟ್ಟದ ವಾರ್ ಮೆಮೋರಿಯಲ್ ಸೈನಿಕ ಸ್ಮಾರಕ ಇಲ್ಲ. ಒಟ್ಟಾರೆ ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರನ್ನ ಪ್ರತಿಯೊಬ್ಬರೂ ಸ್ಮರಿಸಬೇಕು. ವಿಜಯ ದಿವಸ ಆಚರಣೆ ಮತ್ತಷ್ಟು ಸ್ಫೂರ್ತಿಯಿಂದ ನಡೆಯುವಂತಾಗಬೇಕು. ಬೆಂಗಳೂರಿನಿಂದ ನಂದಿನಿ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.